ಬದಲಾಯಿಸಲು ಒತ್ತಾಯಿಸಿ ಬಳ್ಳಾರಿಯಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ. ಹದ್ದಿನಗುಂಡು ಗ್ರಾಮದಿಂದ ಹಲಕುಂದಿಯ ಗ್ರಾಮದವರೆಗೆ ಹಾಕುತ್ತಿರುವ ರೈಲ್ವೆ ಟ್ರ್ಯಾಕ್ ಬದಲಾವಣೆ ಮಾಡಿ ಹಗರಿ ರೈಲ್ವೆ ನಿಲ್ದಾಣ ದಾಟಿದ ನಂತರ ಗೋಡಿಹಾಳ್ ಗ್ರಾಮದಿಂದ ಆಂಧ್ರದ ಓಬಳಾಪುರ ರೈಲ್ವೆ ನಿಲ್ದಾಣದವರೆಗೆ ಹಲಕುಂದಿ, ಬೆಳಗಲ್, ಹೊನ್ನಳ್ಳಿ, ಮುಂಡ್ರಿಗಿ, ನಿಂಚೇರಿ, ಆಂಧ್ರಾಳು, ಮಂಗಮ್ಮ ಕ್ಯಾಂಪ್, ಮಾರುತಿ ಕ್ಯಾಂಪ್, ಗೋನಾಳು, ಬಿಸಲಹಳ್ಳಿ ಗ್ರಾಮ ಪ್ರದೇಶದಿಂದ 5 ಕಿಲೋಮೀಟರ್ ರಿಂಗ್ ಮಾದರಿಯಲ್ಲಿ ದೂರದ ಪ್ರದೇಶಕ್ಕೆ ಸದರಿ ಟ್ರ್ಯಾಕ್ ಬದಲಾವಣೆ ಮಾಡಲು ಒತ್ತಾಯಿಸಿ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿರುವ ರೈತರು ಇಂದು ನಗರದ ರಾಯಲ್ ವೃತ್ತದಲ್ಲಿ ಜಮಾವಣೆಗೊಂಡ ನೂರಾರು ರೈತರು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನ ಕೂಗಿದರು. ನಂತರ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಇವತ್ತಿನ ದಿನ ಈ ಹೋರಾಟ ಯಾತಕ್ಕೆ ಅಂತಂದ್ರೆ ಇದು ರೈಲ್ವೆ ಜಂಕ್ಷನ್ ಜಿಂದಾಲ್ ಆಗ್ತಿರುವ ಕಾರಣ. ಸದರಿ ನಾವೆಲ್ಲರಿಲ್ಲಿ ಸೇರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಹೋರಾಟ ಅಲ್ಲ, ಇದು ಆರಂಭ ಮಾತ್ರನೇ. ಇದು ನಾವು ತಿಳ್ಕೊಂಡು ಏನಂದ್ರೆ 2 ವರ್ಷದಿಂದ ಸರ್ವೆ ನಡೀತಾ ಇದೆ ಸರ್. ಸಣ್ಣ ಹೆಲಿಕಾಪ್ಟರ್ ಸರ್ವೆ ನಡೀತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ಸರ್ ನಮಗೆ. ಬೇರೆ ಅಲ್ಲಿ ಬೆಲೆ ಹೋಗಿ ನಾವು ರೈಲ್ವೆ ಟ್ರ್ಯಾಕ್ ಅವ್ರ ಹತ್ರ ಹೋಗಿ ಇದು ರೈಲ್ವೆ ಸ್ಟೇಷನ್ ಹತ್ರ ಹೋದ್ರೆ ಸಬ್ ಸ್ಟೇಷನ್ ನಮ್ಗೆ ಹುಬ್ಳಿ ಧಾರವಾಡ ಅನ್ಕೊಂಡು ಅಲ್ಲಿ ಹೋಯ್ತು ಸರ್. ಅದೆಲ್ಲ ಇರೋದು ನಿಮಗೆ ಗುಂಟಕಲ್ಲು ಸಿಕಿಂದ್ರಾಬಾದ್ ಬರ್ತೈತೆ ಅಂದರೆ ಅಲ್ಲಿ GM ಹತ್ರ ಹೋಗಿ ಮೀಟ್ ಮಾಡ್ತಾರೆ. ಆಮೇಲೆ ಹೋಗಿ ಒಂದು ನಿಮಿಷ ಆಮೇಲೆ ಹೋಗಿ ನಮ್ಮ ಮಿನಿಸ್ಟರ್ ಸೋಮನ್ ಸಾರ್ ಹತ್ರ ಹೋಗಿ ಬಂದ್ವಿ ಸರ್. ಅಲ್ಲಿ ಕೊಟ್ಟು ಬಂದ್ಮೇಲೆ ಇದು ಏನಾಗಿದೆ ಗೊತ್ತಾ ಸರ್, ವೈ ಜಂಕ್ಷನ್ ಯಾರು ಆಗ್ತಿದಾರಂತ GM ಅವ್ರು ಹೇಳಿದ್ದು ಜಿಂದಾಲ್ ಅವರಿಂದ ಆಗ್ತಾ ಇದೆ ಅಂತ ಹೇಳಿದ್ರು ಸರ್. ಬಟ್ ನಾನು ಹೇಳ್ದಂಗೆ ರೈತರು ಎಲ್ಲಂದ್ರೆ ಇದು ಬಹಳ ಕಮ್ಮಿ, 1% ಕೂಡ ರೈತರು ನಮಗೆ ಬಂದಿದೆ. ಇವತ್ತು ರೈತರಿಗೆ ಆಲ್ರೆಡಿ ನಾವು ಅಲ್ಕುಂದ ರೈತರಿಗಾಗಲಿ, ಆಮೇಲೆ ಕೊಪ್ಪುಕುಂಟು, ಚೆರುಕುಂಟು, ಮಂಗಮ್ಮನಗರ ಕ್ಯಾಂಪು, ಆಮೇಲೆ ಬಿಸಿಲಲ್ಲಿ, ಗೋನಾಳು, ಅಂದ್ರಾಳು, ಇಷ್ಟೆಲ್ಲ ಹಳ್ಳಿಗಳ ಮೇಲೆ ವೈ ಜಂಕ್ಷನ್ ಹೋಗ್ತಾ ಇದೆ. ಇದು ಯಾರು ಆಗ್ತಿದಾರಪ್ಪ ಅಂತೇಳಿ 2 ವರ್ಷದಿಂದ ನಾವು ಇದು ಸಣ್ಣ ಹೆಲಿಕಾಪ್ಟರ್ಲಿದ್ದ ಸರ್ವೆ ನಡೀತಾ ಇದೆ. ಯಾರು ಆಗ್ತದ್ರಿ ಈ ಟ್ರ್ಯಾಕ್ ಅಂತಂದ್ರೆ ಇದು ಜಿಂದಾಲ್ ಅವ್ರು ಅಂತೇಳಿ ಬೇರೆಯವ್ರು ಹೇಳಿದ್ದು ನಾವು ಕೇಳ್ಕೊಂಡಿವಿ. ಜಿಂದಾಲ್ ಅವ್ರಲಿದ್ದ ಇದು ಬರ್ತಾ ಇದೆ ಅಂತೇಳಿ. ಇದು ಬರಲಿ, ನಾವೇನು ಬೇಡ ಅಂತ ಹೇಳಂಗಿಲ್ಲ. ಅವ್ರಿಗೂ ಅನುಕೂಲ ಆಗಲಿ ಮತ್ತೆ ರೈತರಿಗೆ ಅನುಕೂಲ ಆಗಲಿ. ಆದರೆ ಇವಾಗ ಆದ್ರೆ ನಮಗೆ ನಾವು GM ಅವ್ರ ಹತ್ರ ಹೋದಾಗ, ಹೈದರಾಬಾದ್ GM ಅವ್ರ ಹತ್ರ ಹೋದಾಗ ಸರ್ ರೈತರೆಲ್ಲ ತುಂಬಾ ಕಷ್ಟಪಡ್ತಾರೆ ಎಲ್ಲರಿಗೆ ಈಗಾಗಲೇ. ಆಮೇಲೆ HSC ಕಾಲುವೆ ಹೋಗಿದೆ, NH ಹೋಗಿದೆ, ಇದರಲ್ಲಿ ಬೈಪಾಸ್ ರೋಡ್ ಹೋಗಿದೆ, 2 ರೋಡ್ ಹೋಗಿದಾವೆ, ಆಮೇಲೆ ಹೌಸಿಂಗ್ ಬೋರ್ಡ್ ಹೋಗಿದೆ, ಆಮೇಲೆ ಇದು ಇಂಡಸ್ಟ್ರಿ ಏರಿಯಾ ಹೋಗಿದೆ. ಹಿಂಗೆಲ್ಲ ಪ್ರತಿಯೊಂದು ಎಲ್ಲ ರೈತರು ಭೂಮಿದನ್ನ ಸುಮಾರು 100 ಎಕರೆ 1000 ಎಕರೆ ಕಳ್ಕೊಂಡಿದ್ದಾರೆ. ಹಂಗಾಗಿ ರೈತರಿಗೆ ಸ್ಟೀಲ್ ಪ್ಲಾಂಟ್ಗಳು ಹೋಗಿದಾವೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟೀಲ್ ಪ್ಲಾಂಟ್ ಕೂಡ ರೈತರು ಆಕ್ಯುಪೈ ಮಾಡ್ಕೊಂಡಾರ. ಈ ರೈತರು ಇಷ್ಟೆಲ್ಲ ಹಳ್ಳಿಗಳು ಎಲ್ಲ ಹೊಲಗಳೆಲ್ಲ ಆಕ್ಯುಪೈ ಮಾಡ್ಕೊಂಡ್ರೆ ರೈತರು ಬದುಕೋದು ಹೆಂಗೆ, ಅವ್ರ ಜೀವನಾರ್ಥ ಹೆಂಗೆ, ಆ ಸೌಂಡ್ಗೆ ಪೊಲ್ಯೂಷನ್ಗೆ ಅವ್ರು ಹೆಂಗೆ ಬದುಕಬೇಕು, ಅವ್ರ ಜೀವನ ಆರೋಗ್ಯ ಬಗ್ಗೆ ನೀವು ಯೋಚನೆ ಮಾಡ್ರಿ ಅಂತೇಳಿ ನಾವು ಮನವಿ ಪತ್ರನ DC ಸಾಹೇಬ್ರಿಗೆ ಕೊಡ್ಲಿಕ್ಕೆ ಬಂದೀವಿ. ಈ ದಿನ ನಮ್ಮ ರೈತರಿಗಾಗಂತ ಅನ್ಯಾಯವನ್ನು ಸರ್ಕಾರವು ಎಚ್ಚೆತ್ತುಕೊಂಡು ಈ ರೈಲ್ವೆ ಟ್ರ್ಯಾಕ್ ಬರೋದ್ರಿಂದ ಸಾಕಷ್ಟು ಸಣ್ಣ ಪುಟ್ಟ ರೈತರುಗಳಿಗೆ ಅವರು ಇರೋಂಥ ಜಮೀನನ್ನು ಪೂರ್ತಿಯಾಗಿ ಕಳ್ಕೊಂಡು ಅವರು ಬೀದಿ ಬರೋಂಥ ಎಲ್ಲ ಲಕ್ಷಣಗಳು ಹೊಂದಿದ್ದಾವೆ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಗಮನಿಸಿ ಈ ರೈತರ ಬಾಧೆ ನೋವು ಏನಿದೆ ಅದನ್ನು ಅರ್ಥೈಸಬೇಕೆಂದು ನಾವು ಈ ಮೂಲಕ ಮನವಿಯನ್ನು ಮಾಡ್ತಿದ್ವಿ. ಗೋನಾಳ್ ತಿಮ್ಮಪ್ಪ, ಜಿಲ್ಲಾಧ್ಯಕ್ಷರು, ಅಹಿಂದ ಕರ್ನಾಟಕ, ಬಳ್ಳಾರಿ ಜಿಲ್ಲಾ. ನಮ್ಮ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಜಿಂದಾಲ್ ಕಂಪನಿಗೆ ಸವಲತ್ತಾಗಬೇಕಂತಂದೇಳಿ ಏನು ರೈಲ್ವೆ ಟ್ರ್ಯಾಕ್ ಬರ್ತಾ ಅವರು ಹಮ್ಮಿಕೊಂಡಿದ್ದಾರೆ. ಯಾಕಂತಂದರೆ ಎಲ್ಲರಿಗೆ ತಿಳಿಸಿ ಆ ರೈಲ್ವೆ ಟ್ರ್ಯಾಕು ಎಲ್ಲರಿಗೆ ಗಮನಕ್ಕೆ ತಿಳಿಸಿ ಎಲ್ಲರಿಗೆ ಇಂಟಿಮೇಷನ್ ಕೊಟ್ಟು ಆ ರೈಲ್ವೆ ಟ್ರ್ಯಾಕ್ ಹಾಕಬೇಕಾಗಿತ್ತು. ಯಾಕಂತಂದರೆ ಈ ಭಾಗದಲ್ಲಿ ಈಗ ಅವರು ಆಗ್ತಕ್ಕಂಥ ಏನು ವೇ ಐತಲ್ಲ ಅದು ರೈಲ್ವೆ ಟ್ರ್ಯಾಕು, ಎಲ್ಲ ಊರುಗಳು ಆಲ್ರೆಡಿ ಎಲ್ಲದಕ್ಕೆ ಭೂಮಿಗಳು ಕಳ್ಕೊಂಡ್ಬಿಟ್ಟಾರೆ. ಉಳ್ಕೊಂಡಂಥ ಒಂದು ಇದು ಕೂಡ ಮತ್ತೆ ರೈಲ್ವೆ ಟ್ರ್ಯಾಕ್ ಬಂದರೆ ಪೂರ್ತಿ ರೈತರನ್ನ ಇವತ್ತು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ಬಟ್ಟಿ ಹರಿಸ್ವಾಮಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ.